Hello everyone, welcome to PK Chemistry. KEA has just released the provisional results announcement just 21/11/2025. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025 ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ. ಓಕೆ, ಜಸ್ಟ್ ಇಟ್ ಈಸ್ ಅಬೌಟ್ ಟು ರಿಲೀಸ್ ದ ರಿಸಲ್ಟ್ಸ್ ಹಿಯರ್. ಅದರ ನೋಟಿಫಿಕೇಶನ್ ಪ್ರಕಾರ ಕರ್ನಾಟಕ ಪ್ರಾಧಿಕಾರವು ನವೆಂಬರ್ 2ರಂದು ನಡೆಸಿದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಫಲಿತಾಂಶವನ್ನು UGC ಮಾರ್ಗಸೂಚಿಗಳು ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಪ್ರಕಟಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆಸೆಟ್ 2025 ಪರೀಕ್ಷೆಯನ್ನು ನಡೆಸಿದೆ. 2025 ನವೆಂಬರ್ 2ರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ 3ನೇ ಬಾರಿ ಕೆಸೆಟ್ ಪರೀಕ್ಷೆಯನ್ನು ನಡೆಸಲಾಗಿದೆ. ಸೊ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 33 ವಿಷಯಗಳಲ್ಲಿ ಟೋಟಲ್ 1,21,052 candidates were appeared for paper 1 and paper 2 and ಪರೀಕ್ಷೆ ಮುಗಿದಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಫಲಿತಾಂಶ, ಓಕೆ, ದಿಸ್ ಈಸ್ ದ ಮೇನ್ ಥಿಂಗ್. ಫಲಿತಾಂಶ ಹೆಂಗೆ ಮಾಡಿದೆ ಅಂತ, ಮೀನ್ ಹೌ ದೇ ಆರ್ ರಿಲೀಸಿಂಗ್ ದಿ ರಿಸಲ್ಟ್ಸ್. ಸೊ ಫಸ್ಟ್ ಸ್ಟೇಜ್ ಈಸ್ ಎರಡೂ ಪೇಪರ್ಗಳಿಗೆ, ಮೀನ್ಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಹಾಜರಾದ ಒಟ್ಟು ಅಭ್ಯರ್ಥಿಗಳ 6% ರಷ್ಟು ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಆಯ್ಕೆ ಮಾಡಲಾಗಿದೆ. ಅಂದರೆ ಆ್ಯಸ್ ಪರ್ ದ ನೋಟಿಫಿಕೇಷನಲ್ಲಿ ಹೇಳಿದ ಪ್ರಕಾರ 6% ಟು ದ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರ್ಡ್ ಫಾರ್ ಪೇಪರ್ 1 ಆ್ಯಂಡ್ ಪೇಪರ್ 2. ದಟ್ ಈಸ್ ದ ಫಸ್ಟ್ ಸ್ಟೇಜ್. ಆ್ಯಂಡ್ ಸೆಕೆಂಡ್ ಸ್ಟೇಜ್, ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ಗಳನ್ನು ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಎರಡೂ ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಲಿಸ್ಟ್ ತಯಾರಿಸಲಾಗಿದೆ. ಸೊ ಮೆರಿಟ್ ಲಿಸ್ಟ್ ತಯಾರಿಸಲಾಗುತ್ತದೆ. ಮೀನ್ಸ್ ಆ್ಯಸ್ ಪರ್ ದ ನೋಟಿಫಿಕೇಷನ್ ವರ್ಗವಾರು ಮೀನ್ಸ್ ಕ್ಯಾಟಗರಿ ವೈಸ್ ಆ್ಯಂಡ್ ದಿ ಸಬ್ಜೆಕ್ಟ್ ವೈಸ್ ಸೆಪ್ರೇಟ್ ಮಾಡಿ ಮೆರಿಟ್ ಲಿಸ್ಟ್ ತಯಾರು ಮಾಡಿದ್ದಾರೆ ಅಂತ. ದೆನ್ ದ ಥರ್ಡ್ ಸ್ಟೇಜ್ ಈಸ್ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಎರಡೂ ಪೇಪರ್ಗಳಿಗೂ ಹಾಜರಾಗಿರಬೇಕು ಮತ್ತು ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 40% ಆ್ಯಂಡ್ ಅಬೋವ್ ಮಾರ್ಕ್ಸ್ ಮೀನ್ಸ್ 120ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿರಬೇಕು. ಆ್ಯಂಡ್ ಅದರ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ 35%ಕ್ಕಿಂತ ಹೆಚ್ಚು ಅಂದರೆ 105 ಮಾರ್ಕ್ಸ್ಗಿಂತ ಹೆಚ್ಚು ಪಡೆದಿರಬೇಕು. ದಿಸ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದಿ ನೋಟಿಫಿಕೇಷನ್. ಓಕೆ, ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳು. ಅಂದರೆ ಸ್ಲಾಟ್ ಹೆಂಗೆ ಮಾಡಿದಾರಂತೆ, ಆ್ಯಸ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಷನ್, ಅಗೇನ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. ಸ್ಲಾಟ್ಗಳನ್ನು ವಿಂಗಡಿಸುವಾಗ ಬಂದ ಅಂಕದ ಭಿನ್ನರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಒಂದೇ ಒಂದು ಪರಿಗಣಿಸಲಾಗುತ್ತದೆ. ದಿಸ್ ವಿ ಹ್ಯಾವ್ ಡಿಸ್ಕಸ್ ಇನ್ ದಿ ಮೈ ವಿಡಿಯೋಸ್. ಬಿಕಾಸ್ ಅಂದರೆ 6%ಕ್ಕಿಂತ ಹೆಚ್ಚಿಗೆ ಕ್ಯಾಂಡಿಡೇಟ್ಸ್ ವಿಲ್ ಗೆಟ್ ದಿ ಎಲಿಜಿಬಿಲಿಟಿ. ಬಿಕಾಸ್ ವೆನ್ ದೇ ಆರ್ ಡೂಯಿಂಗ್ ದಿ ಸ್ಲಾಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅವರು, ಕ್ಯಾಲ್ಕುಲೇಟ್ ಮಾಡಿದ ಮೇಲೆ 0ಕ್ಕಿಂತ 1 ನಡುವೆಗಡೆ 0.5, 0.7, 0.5 ಬಂದರೆ ದೇ ವಿಲ್ ಕನ್ಸಿಡರ್ ಇಟ್ ಆ್ಯಸ್ 1. ಅಂದರೆ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 1ಕ್ಕಿಂತ ಹೆಚ್ಚು ಬಂದರೆ, ಸೆಕೆಂಡ್ ಪಾಯಿಂಟ್ ಇಸ್ 1ಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಕವನ್ನು ಪರಿಗಣಿಸಲಾಗುವುದು. ಅಂದರೆ 0.5, 0.7, 0.9 ಇದ್ದರೆ 1 ಅಂತ ಕನ್ಸಿಡರ್ ಮಾಡ್ತಾರೆ. 1ಕ್ಕಿಂತ ಹೆಚ್ಚು ಅಂದರೆ 1.2, 1.5 ಇದ್ದರೆ 2 ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ದೇ ವಿಲ್ ಗೆಟ್ ದಿ ನೆಕ್ಸ್ಟ್ ನಂಬರ್. ಹಾಗೆ ಕನ್ಸಿಡರ್ ಮಾಡೋದ್ರಿಂದ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆಯಾಗುತ್ತಾರೆ. ಅವರು ಸ್ಲಾಟ್ ಸಂಖ್ಯೆಯನ್ನು ಮೀರಿದರೂ ಸಹ. ಸ್ಲಾಟ್ ಸಂಖ್ಯೆ ಅಂದರೆ 6% ಸ್ಲಾಟ್ ಇಲ್ಲ, ಇಲ್ಲಿ 6ಕ್ಕಿಂತ ಹೆಚ್ಚು ಆಗಬಹುದು. ಯಾಕಂದರೆ UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆ ಆಗುತ್ತಾರೆ. ಯಾರ್ಯಾರು ಕಟ್ ಆಫ್ ತೊಗೊಂಡಿರ್ತಾರಲ್ಲ ಎಲ್ಲರೂ ಆಯ್ಕೆ ಆಗ್ತಾರೆ ಅಂತ. ಅದಕ್ಕೆ 6% ಅಂತ ಇಲ್ಲ, ಅದಕ್ಕಿಂತ ಹೆಚ್ಚು ಜನ ಆಯ್ಕೆ ಆಗ್ತಾರೆ ಅಂತ ಹೇಳ್ತಾರೆ ಅವರು. 1,21,052 ಕ್ಯಾಂಡಿಡೇಟ್ಸ್ ವರ್ ಅಪಿಯರ್ಡ್ ಫಾರ್ ದ ಎಕ್ಸಾಮ್. ಆ್ಯಸ್ ಪರ್ ದ 6% ಅಂದರೆ ಎಷ್ಟಾಗಬೇಕಾಗಿತ್ತು, 7,263. ಬಟ್ KEA ಈಗ ಎಲಿಜಿಬಿಲಿಟಿ ಕೊಟ್ಟಿರೋದು 8,383 ಕ್ಯಾಂಡಿಡೇಟ್ಸ್ಗೆ ಅರ್ಹತೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಮೈ ವಿಡಿಯೋಸ್. ಆಲ್ಮೋಸ್ಟ್ ಐ ಹ್ಯಾವ್ ಕನ್ಸಿಡರ್ಡ್ 8,500 ತನಕ ಅಭ್ಯರ್ಥಿಗಳು ಕ್ಲಿಯರ್ ಆಗ್ಬೋದು ಅಂತ ಇತ್ತು. ಸೊ 8,383 ಕ್ಯಾಂಡಿಡೇಟ್ಸ್ ವಿಲ್ ಗೆಟ್ ದಿ ಎಲಿಜಿಬಿಲಿಟಿ. ಓಕೆ, ಆ್ಯಂಡ್ ಪ್ರಕಟಿತ ಮಾಹಿತಿಯಲ್ಲಿ ಒಳಗೊಂಡಿರುವ ವಿಷಯಗಳು KEA ವೆಬ್ಸೈಟ್ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಸೊ ಇದೇ ಪ್ರಕಾರ ವಿಷಯ ಮತ್ತು ವರ್ಗವಾರು ನೋಂದಾಯಿತರು, ಪರೀಕ್ಷೆ ಬರೆದವರು, ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಇವನ್ನೆಲ್ಲ ಈ ಪಾಯಿಂಟ್ಸ್ನೆಲ್ಲ ಕನ್ಸಿಡರ್ ಮಾಡಿ ದೇ ಆರ್ ರಿಲೀಸಿಂಗ್ ದಿ ರಿಸಲ್ಟ್ಸ್ ಅಂತ. ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಅಪ್ಲಿಕೇಶನ್ಗಳ ಸಂಖ್ಯೆ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಭ್ಯರ್ಥಿಗಳು ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆ ಸ್ಲಾಟ್ಗಳನ್ನು ನಿಗದಿಯಾಗಿರುವ ಕಾರಣ ವರ್ಗ ಬದಲಾವಣೆ ಮತ್ತು ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಓಕೆ, ಮುಖ್ಯ ಸೂಚನೆಗಳು ಏನಂದರೆ
ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸೆಟ್ 2025 ಅಧಿಸೂಚನೆ ಪ್ರಕಾರ ನಡೆಯುತ್ತದೆ. ಅಂದರೆ ನೋಟಿಫಿಕೇಶನ್ ಏನೇನು ಕೊಟ್ಟಾರಲ್ಲ ಅವರು ಅದ ಪ್ರಕಾರ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮೀನ್ಸ್ ಎಲಿಜಿಬಿಲಿಟಿ ಟು ದ ಕ್ಯಾಂಡಿಡೇಟ್ಸ್ ಕೊಡ್ತಾರೆ ಅವರು ಆ್ಯಸ್ ಪರ್ ದಿ ನೋಟಿಫಿಕೇಶನ್. ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿಯ ಸರಿ ಹೊಂದಿಕೆಗೆ KEA ಹೊಣೆಗಾರ ಇರಲ್ಲ. ಅಂದರೆ ನೀವು ಅರ್ಜಿಯಲ್ಲಿ ಏನು ಅಪ್ಲೋಡ್ ಮಾಡಿರ್ತಾರಲ್ಲ ಮಾಹಿತಿ ಅದನ್ನು ನೀವು ಈಗ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ KEA ಹೊಣೆಗಾರ ಅಲ್ಲ. ಅಂದರೆ ಯು ಹ್ಯಾವ್ ಟು ನೀವು ಅದನ್ನು ಸಬ್ಮಿಟ್ ಮಾಡಬೇಕಂತ. ಕೆಸೆಟ್ 2025 ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕೆ KEA ಜವಾಬ್ದಾರಿ ಸೀಮಿತವಾಗಿದೆ. ಅಂದರೆ KEAನೇ ಡಿಸೈಡ್ ಮಾಡಬೇಕೆಲ್ಲ, ಎಕ್ಸಾಮ್ ನಡೆಸೋದು ಮತ್ತು ಫಲಿತಾಂಶ ಬಿಡೋದು. ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲೆಯ ಪರಿಶೀಲನೆ ನಂತರ ಶೀಘ್ರದಲ್ಲೇ ನೀಡಲಾಗುವುದು. ಅಂದರೆ ನಾವು ದೇ ವಿಲ್ ರಿಲೀಸ್ ದ ರಿಸಲ್ಟ್ಸ್ ಆ್ಯಂಡ್ ಇಮಿಡಿಯೇಟ್ಲಿ ದೇ ವಿಲ್ ಕಾಲ್ ಫಾರ್ ದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಕೆಸೆಟ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ. ಓಕೆ ಥ್ಯಾಂಕ್ ಯು. ಆ್ಯಂಡ್ as per this announcement, they are prepared the result list and they are going to release the results. Okay, all the best. Thank you.